20th ಆರ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಫೈಂಡ್ ದ ಡಿಸ್ಕ್ರಿಮೆಂಟ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್. ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಕೊಟ್ಟಿದ್ದಾರೆ, ಅದ್ರದ್ದು ಏನ್ ಕಂಡಿಬೇಕು ನಾವು, ಡಿಸ್ಕ್ರಿಮಿನೆಂಟ್ ಕಂಡಿಬೇಕು. ಆಮೇಲೆ ರೈಟ್ ದ ನೇಚರ್ ಆಫ್ ದ ರೂಟ್ಸ್, ನೇಚರ್ ಆಫ್ ದ ರೂಟ್ಸ್ ಕೂಡ ಬರಿಬೇಕು. ಓಕೆ, ಸೊ ಅವ್ರು ಕೊಟ್ರೆ ಈಕ್ವೇಶನ್ ಏನು, ಎಕ್ಸ್ ಸ್ಕ್ವಯರ್ ಪ್ಲಸ್ 4x ಪ್ಲಸ್ 5 ಈಕ್ವಲ್ ಟು 0. ಸೊ ಇದು ಯಾವ ಫಾರ್ಮ್ ಅಲ್ಲಿ ಇದೆ, ax ಸ್ಕ್ವಯರ್ ಪ್ಲಸ್ 3x ಪ್ಲಸ್ ಸಿ ಈಕ್ವಲ್ ಟು 0 ಫಾರ್ಮ್ ಅಲ್ಲಿ ಇದೆ. ಸೊ ಎ ಇಸ್ ಈಕ್ವಲ್ ಟು ಏನು, ಇಲ್ಲಿ ಏನಿಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಎ ಇಸ್ ಈಕ್ವಲ್ ಟು 1, ಬಿ ಇಸ್ ಈಕ್ವಲ್ ಟು ಏನು 4, ಸಿ ಇಸ್ ಈಕ್ವಲ್ ಟು ಏನು 5. ಓಕೆ, ಸೊ ಫಸ್ಟ್ ನಾವು ಏನ್ ಕಂಡಿಬೇಕು ಇವಾಗ, ಡಿಸ್ಕ್ರಿಮಿನೆಂಟ್ ಕಂಡಿಬೇಕು. ಓಕೆ, ಸೊ ಡಿಸ್ಕ್ರಿಮಿನೆಂಟ್ ಕಂಡಿಡಿಯೋಣ. ಡಿಸ್ಕ್ರಿಮಿನೆಂಟ್ ಫಾರ್ಮುಲಾ ಏನು, ಡಿಸ್ಕ್ರಿಮಿನೆಂಟ್ ಅಂದ್ರೆ ನಥಿಂಗ್ ಬಟ್ ಏನು, ಬಿ ಸ್ಕ್ವಯರ್ ಮೈನಸ್ 4ac. ಓಕೆ, ಸೊ ಬಿ ವ್ಯಾಲ್ಯೂ ಏನಿದೆ 4 ಇದೆ, 4 ಸ್ಕ್ವಯರ್ ಮೈನಸ್ 4 ಇಂಟು ಎ ವ್ಯಾಲ್ಯೂ ಏನಿದೆ 1 ಇದೆ, ಸಿ ವ್ಯಾಲ್ಯೂ ಏನಿದೆ ಇಲ್ಲಿ 5 ಇದೆ. ಓಕೆ, ಸೊ 4 ಸ್ಕ್ವೇರ್ ಎಷ್ಟು 16 ಮೈನಸ್ 4 1 4 4 5 20. ಓಕೆ, ಸೊ ನಾನು ಈ ಕಡೆ ತಗೊಂಡ್ರೆ ಈಗ ನೋಡ್ರಿ, ಒಂದು ಪ್ಲಸ್ ಮೈನಸ್ ಇದ್ದಾಗ ಏನ್ ಮಾಡ್ಬೇಕು, ಗ್ರೇಟರ್ ನಂಬರ್ಸ್ ಏನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ಬೇಕು. 20 ಅಲ್ಲಿ 16 ಹೋದ್ರೆ 4. ಸೊ ನಮಗೆ ಡಿಸ್ಕ್ರಿಮಿನೆಂಟ್ ಬಂದ್ಬಿಟ್ಟು ಏನಂತ ಗೊತ್ತಾಯ್ತು, ಡಿಸ್ಕ್ರಿಮಿನೆಂಟ್ ಬಂದ್ಬಿಟ್ಟು -4 ಅಂತ ಗೊತ್ತಾಯ್ತು. ಓಕೆ, ಸೊ -4 ಅಂತ ಗೊತ್ತಾಯ್ತು. ಈಗ ನಾವೇನ್ ಬರಿಬೇಕು, ರೈಟ್ ದ ನೇಚರ್ ಆಫ್ ದ ರೂಟ್ಸ್, ನೇಚರ್ ಆಫ್ ದ ರೂಟ್ಸ್ ಬರಿಬೇಕು. ಓಕೆ, ಈ -4 ಅಂದ್ರೆ ನಥಿಂಗ್ ಬಟ್ ಏನು, ಲೆಸ್ ದೆನ್ 0. ಸೊ ನಮಗೆ ಏನ್ ಗೊತ್ತು, ವಿ ಸ್ಕ್ವಯರ್ ಮೈನಸ್ 4ac ಏನಾದ್ರು, ವಿ ಸ್ಕ್ವಯರ್ ಮೈನಸ್ 4ac ಲೆಸ್ ದೆನ್ 0 ಇದ್ರೆ, ಸೊ ಅವಾಗ ಆಟೋಮೆಟಿಕ್ಲಿ ನೇಚರ್ ಆಫ್ ರೂಟ್ಸ್ ಏನಾಗುತ್ತೆ, ನೋ ರಿಯಲ್ ರೂಟ್ ಎಕ್ಸಿಸ್ಟ್. ಓಕೆ, ಸೊ ರಿಯಲ್ ರೂಟ್ಸ್ ಬರೋದೇ ಇಲ್ಲ. ಓಕೆ, ಸೊ ನೋ ರಿಯಲ್ ರೂಟ್ಸ್ ಎಕ್ಸಿಸ್ಟ್. ಓಕೆ, ಇದು ಬಂದ್ಬಿಟ್ಟು ನೇಚರ್ ಆಫ್ ರೂಟ್ಸ್. ಓಕೆ, ಡಿಸ್ಕ್ರಿಮಿನೆಂಟ್ ಬಂದ್ಬಿಟ್ಟು -4. ಓಕೆ, ನೇಚರ್ ಆಫ್ ದ ರೂಟ್ಸ್ ಕೇಳಿದ್ರೆ ನೋ ರಿಯಲ್ ರೂಟ್ ಎಕ್ಸಿಸ್ಟ್ ಅಂತ ಬರಿಬೇಕು. ಓಕೆ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ನನ್ನ ಚಾನಲ್ ನೀವು ಓಕೆ ನೀವು ಸಬ್ಸ್ಕ್ರೈಬ್ ಮಾಡ್ರಿ, ಅದ್ರ ಜೊತೆಗೆ ಜಾಯಿನ್ ಕೂಡ ಆಗ್ರಿ. ಓಕೆ, ಜಾಯಿನ್ ಆಗೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇತ್ತಂದ್ರೆ, ಇಲ್ಲಾಂದ್ರೆ ಬೇಸಿಕ್ಸ್ ಡೌಟ್ ಇದ್ರೆ ನೀವು ಜಾಯಿನ್ ಆದ್ರೆ ಅದ್ರಲ್ಲಿ ಬೇಸಿಕ್ಸ್ ಇರುತ್ತೆ, ಆಮೇಲೆ ಎಕ್ಸಾಮ್ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ಜಾಯಿನ್ ಆಗ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ 2025 ಮೇನ್ ಕ್ವಶನ್ ಪೇಪರ್ದು ಓಕೆ ಎಲ್ಲಾ ಸೊಲ್ಯೂಷನ್ದು ಲಿಂಕ್ ಹಾಕಿರ್ತೀನಿ. ಓಕೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಏನಾದ್ರೂ ಡೌಟ್ ಇದ್ರೆ, ಇಲ್ಲಾಂದ್ರೆ ಏನಾದ್ರೂ ಅಪ್ಡೇಟ್ ಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಥವಾ ಟೆಲಿಗ್ರಾಮ್ ಚಾನಲ್ಗೆ ಮೆಸೇಜ್ ಮಾಡಿ.